ಗ್ಯಾರಂಟೆಡ್ ಆರ್ಡರ್ ಅಂತ ಹೊಸ ಅಪ್ಡೇಟ್ ಅಂದ್ರೆ ಈ ಆರ್ಡರ್ ನ ಪಿಕ್ ಮಾಡ್ಕ ಬರೋದ್ರೊಳಗೆ 20 ಮಿನಿಟ್ಸ್. ನಾನು ಸಹ್ಯಾದ್ರಿ ಫಾಸ್ಟ್ ಫುಡ್ ಇಂದ ತಗೋಗಿದ್ದ ಆರ್ಡರ್ ಅದು. ಪಾಪ ಟ್ರಕ್ ಡ್ರೈವರು ಅಡ್ಗೆ ಮಾಡೋದಕ್ಕೆ ಬೇಜಾರ್ ಅಂತ ಹೇಳ್ಬಿಟ್ಟು ಫುಡ್ ಆರ್ಡರ್ ಮಾಡಿದ್ರಂತೆ. ಓಕೆ ಫ್ರೆಂಡ್ಸ್, ಟೈಮ್ ಆಗ್ತಾ ಬರ್ತು. ನಿಮ್ಗೆ ಲಾಸ್ಟ್ ವೀಕ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿತ್ತು ಏನು ಅಂತ ಇವಾಗ ನೋಡೋಣ. ಹೆಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಹಾಗೇನೆ ನಾನು ಲಡಾಖ್ ಟ್ರಿಪ್ ಚಾಲೆಂಜ್ ಮಾಡಿ 1 ವೀಕ್ ಕಂಪ್ಲೀಟ್ ಆಗಿದೆ. ನಿಮ್ಗೆ ಹೇಳಿದ್ದೆ ನಾನು ತಿಳಿಸ್ಕೊಡ್ತೀನಿ 1 ವೀಕ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿರುತ್ತೆ, ಏನೇನಂತ ಎಲ್ಲ ವೀಕ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಅಪ್ಡೇಟ್ ಅಲ್ಲಿ 1 ವೀಕ್ ಕಂಪ್ಲೀಟ್ ಆಗಿದೆ. ಇವತ್ತು 1 ವೀಕ್ ಅಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದೀನಿ, ಎಷ್ಟು ಅರ್ನಿಂಗ್ಸ್ ಆಗಿದೆ, ಯಾವ ದಿನ ಎಷ್ಟು ಅರ್ನ್ ಆಗಿದೆ ಅಂತ ಎಲ್ಲ ನಿಮ್ಗೆ ವಿಡಿಯೋ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಇವಾಗ ನನ್ಗೊಂದು ಆರ್ಡರ್ ಬಿದ್ದಿದೆ. 4 ಕಿಲೋಮೀಟರ್ ಆರ್ಡರ್ ಡ್ರಾಪ್ ಮಾಡ್ಬಿಟ್ಟು ಬರೋಣ ಕಸ್ಟಮರ್ ಲೊಕೇಶನ್ ಬಂದು ಇದು ಸತ್ಯಮಂಗ್ಲ ಅಂತ. ಸತ್ಯಮಂಗ್ಲಕ್ಕೆ ಹೋಗ್ತಾ ಇದೀನಿ. ಇನ್ನೇನ್ ಕಸ್ಟಮರ್ ಲೊಕೇಶನ್ಗೆ ಒಂದು 800 ಮೀಟರ್ ಇದೆ. ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಈ ರಶ್ ಅಲ್ಲಿ ಫುಡ್ ಪಿಕಪ್ ಮಾಡ್ಕೊಂಡ್ ಬರೋದಕ್ಕೆ 10 ನಿಮಿಷ ಆಗೋಯ್ತು. 10 ನಿಮಿಷ ಆಯ್ತು ಫುಡ್ ಪಿಕಪ್ ಮಾಡ್ಕೊಂಡ್ ಬರೋ ಹೊತ್ತಿಗೆ. ಕಸ್ಟಮರ್ ಲೊಕೇಶನ್ ಇಲ್ಲಿಂದ ಕಸ್ಟಮರ್ ಡಿಸ್ಟೆನ್ಸ್ ಬಂದ್ಬಿಟ್ಟು 1.4 ಇದೆ. ಎಲ್ಲಿದೆ ಅಪ್ಪ ಅಂದ್ರೆ ಇಲ್ಲೇನೆ ಪೆನ್ಷನ್ ಮೂಲಕ್ಕೆ. ಬನ್ನಿ ಡ್ರಾಪ್ ಮಾಡ್ಬರನ್ನ. ಹಲೋ ಸರ್, ಲೊಕೇಶನ್ ಅಲ್ಲಿ ಇದೀವಿ ಸರ್. ಇಲ್ಲೇ ಓಕೆ. ಹಾ, HVR ಇಂದ ಫುಡ್ ಎತ್ಕೊ ಬಂದಿದ್ದು ಡ್ರಾಪ್ ಮಾಡಾಯ್ತು ಕಸ್ಟಮರ್ ಲೊಕೇಶನ್ ಅಲ್ಲೇ ಇದ್ದೀನಿ ನೋಡಿ. ನನಗೆ 7 ಇಂಚಿಂದ ಗ್ಯಾರಂಟೆಡ್ ಆರ್ಡರ್ ಅಂತ ಹೊಸ ಅಪ್ಡೇಟ್ ಅಂದ್ರೆ ತೋರಿಸ್ತಿದೆ ಗ್ಯಾರಂಟೆಡ್ ಆರ್ಡರ್ ಅಂತ. ಬಟ್ ಅದೇ ರೆಸ್ಟೋರೆಂಟ್ ಇಂದ 100ಗೆ 60% ಆರ್ಡರ್ ಬರ್ಬೋದು, ಇನ್ನ 40% ಇಲ್ಲ. ಸುಮಾರು ಸಲ ಆ ತರನೇ ತೋರಿಸಿದೆ ಗ್ಯಾರಂಟೆಡ್ ಆರ್ಡರ್ ಅಂತ. ಬಟ್ ಒಂದೊಂದ್ಸಲ ಆ ರೆಸ್ಟೋರೆಂಟ್ ಇಂದ ಆರ್ಡರ್ ಬಂದಿದೆ, ಒಂದೊಂದ್ಸಲ ಆ ರೆಸ್ಟೋರೆಂಟ್ ಇಂದ ಆರ್ಡರ್ ಬಂದಿಲ್ಲ ನೋಡಿ. 7 ಇಂಚಿನ ಗ್ಯಾರಂಟೆಡ್ ಆರ್ಡರ್ ಅಂತ ಇತ್ತಲ್ಲ, ಅದಕ್ಕೇನೆ ನೋಡಿ 7 ಇಂಚ್ ಹತ್ರನೇ ಬಂದಿದ್ದೀನಿ. ನೋಡೋಣ 7 ಇಂಚಿಂದಲೇ ಬೀಳುತ್ತಾ ಆರ್ಡರ್, ಇಲ್ಲ ಬೇರೆ ಕಡೆಯಿಂದ ಬೀಳುತ್ತಾ, ನಿಮ್ಗೆ ಆರ್ಡರ್ ಬಿದ್ದಾಗ ತಿಳಿಸ್ಕೊಡ್ತೀನಿ ನೋಡಿ. 7 ಇಂಚ್ ಪಿಜ್ಜಾ ಇಂದ ಗ್ಯಾರಂಟೆಡ್ ಆರ್ಡರ್ ಅಂತ ತೋರಿಸ್ತಿತ್ತಲ್ಲ, ಬಟ್ ಆ ರೆಸ್ಟೋರೆಂಟ್ ಇಂದ ನನಗೆ ಆರ್ಡರ್ ಬರ್ಲಿಲ್ಲ. ಬೇರೆ ರೆಸ್ಟೋರೆಂಟ್ ಇಂದ ಆರ್ಡರ್ ಬರ್ತಿದೆ. ಆದ್ರೆ ಹೇಳೋದಕ್ಕಾಗಲ್ಲ 100% ಅದೇ ರೆಸ್ಟೋರೆಂಟ್ ಇಂದ ಆರ್ಡರ್ ಬರುತ್ತೆ ಅಂತ. ನಾನು ಅದೇ ರೆಸ್ಟೋರೆಂಟ್ ಇಂದ ಆರ್ಡರ್ ಬರ್ಬೋದು ಅಂತ 15 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಬಟ್ ಆ ರೆಸ್ಟೋರೆಂಟ್ ಇಂದ ಆರ್ಡರ್ ಬರ್ಲಿಲ್ಲ, ಬೇರೆ ರೆಸ್ಟೋರೆಂಟ್ ಇಂದ ಬರ್ತಾ ಇದೆ. ರೀಚ್ ಕೊಟ್ಟಿದ್ದೀನಿ, ಇನ್ನ ಫುಡ್ ರೆಡಿ ಆಗಿಲ್ಲ ರೆಸ್ಟೋರೆಂಟ್ ಹತ್ರ. ಈ ಆರ್ಡರ್ ನ ಪಿಕ್ ಮಾಡ್ಕ ಬರೋದ್ರೊಳಗೆ 20 ಮಿನಿಟ್ಸ್ ಆಗೋಯ್ತು. ಯಾಕೆಂದ್ರೆ ಒಂದೇ ಸಲ ರೆಸ್ಟೋರೆಂಟ್ ಗೆ ಆರ್ಡರ್ ಕಸ್ಟಮರ್ ಬಂದಿದ್ರು, ಹಾಗಾಗಿ ಲೇಟ್ ಆಗೋಯ್ತು. 20 ಮಿನಿಟ್ಸ್ ಆದ್ಮೇಲೆ ಫುಡ್ ಪಿಕಪ್ ಮಾಡ್ಕೊಂಡು ಕಸ್ಟಮರ್ ಲೊಕೇಶನ್ ಹೋಗ್ತಾ ಇದ್ದೀನಿ. ಕಸ್ಟಮರ್ ಲೊಕೇಶನ್ ಬಂದ್ಬಿಟ್ಟು ಜಯನಗರ ಅಂತ ಕಸ್ಟಮರ್ ಲೊಕೇಶನ್. ನನಗೆ ರೆಸ್ಟೋರೆಂಟ್ ಇಂದ ಕಸ್ಟಮರ್ ಲೊಕೇಶನ್ಗೆ 2.5 ಕಿಲೋಮೀಟರ್ಸ್ ಆಗುತ್ತೆ. ನೋಡೋಣ, ಫುಡ್ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಂದು ಡ್ರಾಪ್ ಮಾಡೋಣ. ಮತ್ತೆ ನೆಕ್ಸ್ಟ್ ಯಾವ ರೆಸ್ಟೋರೆಂಟ್ ಇಂದ ಆರ್ಡರ್ ಬೀಳುತ್ತೆ ನೋಡೋಣ. ಪಿಕ್ ಮಾಡ್ಕೊ ಬಂದಿರೋ ಆರ್ಡರ್ ನ ಕಸ್ಟಮರ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋದ್ರೆ, ಕಸ್ಟಮರ್ ಕಾಲ್ ಮಾಡಿದ್ರೆ, ಸರ್ ಕನ್ನಡ ಬರೋದಿಲ್ಲ, ಇಂಗ್ಲಿಷ್ ಇಲ್ಲ, ಹಿಂದಿಯಲ್ಲಿ ಮಾತಾಡಿ ಅಂತ ಅಂತಾರೆ. ಕರ್ನಾಟಕದಲ್ಲಿ ಇದ್ಕೊಂಡು ಇಷ್ಟು ಸ್ವಲ್ಪನೂ ನಾವು ಕನ್ನಡ ಕಲೀಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡ್ತಿದ್ರೆ.
ಹಾಗೆ ಮತ್ತೊಂದು ಆರ್ಡರ್ ನನಗೆ ವಿಷ್ಣು ಉಡುಪಿ ತಿಂಡಿಯಿಂದ ಚಿಕ್ಕ ಆರ್ಡರ್ ಅಂದ್ರೆ 25 rupees. ಇಲ್ಲೇ ಜಯನಗರದಲ್ಲೇ ಇದು ಹೋಟೆಲ್ ಇರೋದು. ಮತ್ತೆ ಜಯನಗರದಲ್ಲೇ ನನಗೆ ಆರ್ಡರ್ ಬಿದ್ದಿದೆ. ಇಲ್ಲಿಂದ ಏನು ಒಂದ್ 500 ಮೀಟರ್ ಆಗತ್ತೆ ಅಷ್ಟೇನೆ ಕಸ್ಟಮರ್ ಲೊಕೇಶನ್ಗೆ. ನೋಡೋಣ, ಇನ್ನು ಫುಡ್ ರೆಡಿ ಆಗಿಲ್ಲ. ಫುಡ್ ರೆಡಿ ಆದ್ಮೇಲೆ ಹೋಗ್ಬಿಟ್ಟು ಫುಡ್ ಪಿಕಪ್ ಮಾಡ್ಕೊಂಡು ಕಸ್ಟಮರ್ ಲೊಕೇಶನ್ಗೆ ಡ್ರಾಪ್ ಮಾಡೋಣ. ಹಾಗೆ ನಾನು ಅನ್ಕೊಂಡಂಗೆ ಲಾಸ್ಟ್ ವೀಕ್ ಅಲ್ಲಿ ಅಷ್ಟೇನ್ ಅರ್ನಿಂಗ್ಸ್ ಆಗಿಲ್ಲ, ಕಡಿಮೆ ಆಗಿದೆ. ಯಾಕೆ ಲಾಸ್ಟ್ ವೀಕ್ ಅಲ್ಲಿ ಅರ್ನಿಂಗ್ಸ್ ಕಡಿಮೆ ಆಯ್ತು ಅಂದ್ರೆ, ನಂಗೆ ಲಾಸ್ಟ್ ವೀಕು ಹನುಮ ಜಯಂತಿ ಮತ್ತೆ ಷಷ್ಠಿ ಹಬ್ಬ ಇರೋದ್ರಿಂದ ಯಾರು ನಾನ್ ವೆಜ್ ತಿಂದಿರೋ ಕಾರಣಕ್ಕೆ ಸ್ವಲ್ಪ ಆರ್ಡರ್ ಕಡಿಮೆ ಇತ್ತು. ಹಾಗಾಗಿ ಅರ್ನಿಂಗ್ಸ್ ಕಡಿಮೆ ಆಗಿದೆ. ಹಾಗೇನೆ ನಾನು ಡ್ಯೂಟಿ ಅವರ್ಸ್ ಸ್ವಲ್ಪ ಕಡಿಮೆನೆ, ನಂದು ಡ್ಯೂಟಿ ಅವರ್ ಮಾಡಿರೋದು ಕಡಿಮೆ ಆಗಿದೆ. ನೋಡೋಣ ಲಾಸ್ಟ್ ಅಲ್ಲಿ ನಿಮ್ಗೆ ಅದು ಎಷ್ಟಾಗಿದೆ ಏನಂತ ತಿಳಿಸ್ತೀನಿ. ಹಾಗೆ ನಂಗೆ ಇನ್ನೊಂದು ಆರ್ಡರ್ ಸುವರ್ಣ ಗೇಟ್ ಇಂದ ಬಂದಿತ್ತು. ಸುವರ್ಣ ಗೇಟ್ ಹತ್ರ ಪಿಕ್ ಮಾಡೋದಿಕ್ಕೆ ಅಂತ ಹೋಗ್ಬಿಟ್ಟು ಫುಡ್ ರೆಡಿ ಇತ್ತು. ಹಾಗಾಗಿ ಪಿಕ್ ಮಾಡ್ಕೊಂಡು ನಾನು ಕಸ್ಟಮರ್ ಲೊಕೇಶನ್ಗೆ ಹೊರಟೆ. ಕಸ್ಟಮರ್ ಲೊಕೇಶನ್ ಎಲ್ಲಪ್ಪ ಅಂದ್ರೆ ಚನ್ನಪಟ್ಟಣ HP ಗ್ಯಾಸ್ ಗೋಡನ್ ರೋಡ್ ಚನ್ನಪಟ್ಟಣ ಅಲ್ಲಿ. ನಾನು ಇವಾಗ ಮೇನ್ ರೋಡ್ ಅಲ್ಲಿ ಹೋದ್ರೆ ನನ್ಗೆ ಲೊಕೇಶನ್ ಬಂದ್ಬಿಟ್ಟು ಒಂದ 2.5 kilometers ಆಗ್ಬೋದು. ಬಟ್ ನಾನು ಇವಾಗ ಮೇನ್ ರೋಡ್ ಅಲ್ಲಿ ಹೋಗ್ತಾ ಇಲ್ಲ. ನಾನು ಮೇನ್ ರೋಡ್ ಅಲ್ಲಿ ಅಂದ್ರೆ ಇಲ್ಲಿಂದ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಹತ್ರ ಆಗುತ್ತೆ. ಹಾಗೆ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಏನಪ್ಪಾ ಅಂದ್ರೆ, ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ನನ್ಗೆ ಈಗ ಆರ್ಡರ್ ಬಂದಾಗ ನನ್ಗೆ ಅಮೌಂಟ್ ತೋರಿಸಿರ್ತಾರಲ್ಲ, ಅಷ್ಟೇನೆ ಆರ್ಡರ್ ಅಮೌಂಟ್ ಬರಲ್ಲ. ಯಾಕಂದ್ರೆ ಅವ್ರು ಏನ್ ನಾವಿಗೇಷನ್ ಏನ್ ತೋರಿಸುತ್ತೆ ಅದೇ ಇದ್ರಲ್ಲಿ ಹೋದ್ರೆ ಮಾತ್ರ ನನ್ಗೆ ಅಷ್ಟು ಅಮೌಂಟ್ ಕೊಡ್ತಾರೆ. ಅಂದ್ರೆ ಈ ಶಾರ್ಟ್ ಕಟ್ ಅಲ್ಲಿ ಎಲ್ಲ ಹೋದ್ರೆ ಅಷ್ಟು ಅಮೌಂಟ್ ಕೊಡಲ್ಲ, ಕಡಿಮೆ ಕೊಡ್ತಾರೆ. ಬಟ್ ಪರವಾಗಿಲ್ಲ, ಇದೊಂದು ಆರ್ಡರ್ ಈಗೇನೆ ಹೋಗೋಣ, ಇಲ್ಲ ಶಾರ್ಟ್ ಕಟ್ ಅಲ್ಲಿ ಹೋಗ್ಬಿಟ್ಟು ಅರೆ ಎಂತ ಕೆಲ್ಸ ಆಯ್ತು. ಜಸ್ಟ್ ರೈಲ್ವೆ ಗೇಟ್ ಕ್ಲೋಸ್ ಮಾಡ್ಬಿಟ್ರು. ಆ ಎಷ್ಟೊತ್ತಿಗೆ ಬರುತ್ತಾ ಏನು ಟ್ರೈನ್ ಗೊತ್ತಿಲ್ಲ. ಕ್ಲೋಸ್ ಮಾಡ್ಬಿಟ್ರು, ಜಸ್ಟ್ ಮಿಸ್. ಇನ್ನೊಂದು 1 ನಿಮಿಷ ನಾನ್ ಬೇಗ ಬಂದಿದ್ರೆ ಆ ಕಡೆ ಪಾಸ್ ಆಗ್ಬೋದಿತ್ತು. ಪರವಾಗಿಲ್ಲ, ಏನ್ ಮಾಡೋದಕ್ಕಾಗಲ್ಲ. ಬನ್ನಿ ನೋಡೋಣ, ವೇಟ್ ಮಾಡ್ಬಿಟ್ಟು ಹೋಗೋಣ. ಪರವಾಗಿಲ್ಲ, ತುಂಬಾ ಹೊತ್ತೇನು ವೇಟ್ ಮಾಡ್ಲಿಲ್ಲ. ಒಂದ್ 5 ನಿಮಿಷದೊಳಗಡೆ ಟ್ರೈನ್ ಬಂದು ಪಾಸ್ ಆಯ್ತು. ಹೋಗ್ತಾ ಇದ್ದೇನೆ. ಸೊ ಗೈಸ್ ನೋಡ್ಬೋದು, ಇವಾಗ ಲಾಂಗ್ ಆರ್ಡರ್ ಬರ್ತಾ ಇದೆ ಸಹ್ಯಾದ್ರಿ ಫಾಸ್ಟ್ ಫುಡ್ ಇಂದ. ಪಿಕಪ್ ಬಂದ್ಬಿಟ್ಟು 200 ಮೀಟರ್ ಆಗುತ್ತೆ. ಹಾಗೇನೆ ಡ್ರಾಪ್ ಬಂದ್ಬಿಟ್ಟು 6.9 ಇದೆ. ಬಟ್ ನಾವು ಹೋಗೋದ್ರೊಳಗಡೆ 7 kilometer ಆಗುತ್ತೆ. 74 rupees ಕೊಟ್ಟಿದ್ದಾನೆ. ಬನ್ನಿ, ಲಾಂಗ್ ಆರ್ಡರ್ ಇವತ್ಗೆ ಇದೇನೆ ನನಗೆ ಲಾಂಗ್ ಆರ್ಡರ್. ರೀಚ್ ಕೊಡೋಣ. ಇನ್ನು ಫುಡ್ ರೆಡಿ ಆಗಿಲ್ಲ. ಡೋಂಟ್ ಓಕೆ, ಫುಡ್ ರೆಡಿ ಕೊಟ್ರು ಇವಾಗ. ಜಸ್ಟ್ ಫುಡ್ ಪಿಕಪ್ ಮಾಡ್ಕೊಂಡ್ ಬರೋಣ. ಈ ಸಗ್ಗಿ ಗುಣ. ಒಂದು ವೆಜ್ ಫ್ರೈಡ್ ರೈಸ್, ಒಂದು ವೆಜ್ ಫ್ರೈಡ್ ರೈಸ್. ಎಲ್ಲಿ ಎಲ್ಲಿ ಓಕೆ, ರೆಡಿ ಆಯ್ತು. ಪಿಕ್ ಮಾಡೋಣ. ಓಕೆ, ಫುಡ್ ಪಿಕಪ್ ಮಾಡ್ಕೊಂಡ್ ಬಂದೆ ರೆಸ್ಟೋರೆಂಟ್ ಇಂದ. ನೋಡೋಣ, ಲೊಕೇಶನ್ ಹಾಕ್ತೀನಿ ಎಲ್ಲಿ ಅಂತ. ಲೊಕೇಶನ್ ನೋಡೋಣ. ಬಟ್ ಲೊಕೇಶನ್ ಏನು ಮೆನ್ಷನ್ ಮಾಡಿಲ್ಲ ಕಸ್ಟಮರ್. ಬಟ್ ಸಮುದ್ರವಳ್ಳಿ ಅಂತ ಲೊಕೇಶನ್. ಸಮುದ್ರವಳ್ಳಿಗೆ ಇಲ್ಲಿಂದ ಒಂದ 7 kilometer ಆಗತ್ತೆ ಸಮುದ್ರವಳ್ಳಿ. ನೀವು ಹೋಗ್ಬಿಟ್ಟು ಡ್ರಾಪ್ ಮಾಡಿ ಬರೋಣ. ಟೈಮ್ ಆಲ್ರೆಡಿ ಬಂದ್ಬಿಟ್ಟು 9 ಕಾಲ್ ಆಗ್ತಾ ಬರ್ತು. ಹಾಗೇನೆ ಈ ಟೈಮಲ್ಲಿ ಅಕ್ಕಪಕ್ಕ ಏನಾದ್ರು ಕೆರೆ ಇರೋ ಸೈಡ್ ಹೋಗ್ಬಿಟ್ರೆ ಎಷ್ಟು ಕೋಲ್ಡ್ ಆಗುತ್ತೆ ಅಂದ್ರೆ
ತುಂಬಾ ಕೋಲ್ಡ್ ಆಗುತ್ತೆ, ಬೈಕನ್ನೇ ಓಡ್ಸೋದಿಕ್ಕಾಗಲ್ಲ, ಕೈಯೆಲ್ಲ ಹಾಗೇನೆ ಫುಲ್ಲು ಅಂದ್ರೆ ಕೈ ಮಡ್ಚೋದಿಕ್ಕಾಗಲ್ಲ, ಅಷ್ಟೊಂದು ಕೋಲ್ಡ್ ಬರುತ್ತೆ ಈ ಟೈಮಲ್ಲಿ. ವೆದರ್ ಆಗಿದೆ, ಏನ್ ಮಾಡೋದಿಕ್ಕಾಗಲ್ಲ. ನಾನು ಸಹ್ಯಾದ್ರಿ ಫಾಸ್ಟ್ ಫುಡ್ ಇಂದ ತಗೋಗಿದ್ದ ಆರ್ಡರ್ ಅದು. ಪಾಪ ಟ್ರಕ್ ಡ್ರೈವರು ಅಡ್ಗೆ ಮಾಡೋದಿಕ್ ಬೇಜಾರ್ ಅಂತ ಹೇಳ್ಬಿಟ್ಟು ಫುಡ್ ಆರ್ಡರ್ ಮಾಡಿದ್ರಂತೆ. ಅಂದ್ರೆ ಅವ್ರದ್ದು ಲೊಕೇಶನ್ ಬೇರೆ ಸ್ವಲ್ಪ ರಾಂಗ್ ಇತ್ತು. ಸ್ವಲ್ಪ ಒಂದ್ 500 ಮೀಟರ್ ಮುಂದೆ ಇತ್ತು ಲೊಕೇಶನ್ ಕಸ್ಟಮರ್ದು. ಹೋಗ್ಬಿಟ್ಟು ಕೊಟ್ ಬಂದೆ. ರಾಜಸ್ಥಾನ್ ಟ್ರಕ್ಕು. ಪಾಪ ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ, ನನ್ಗೆ ಎಷ್ಟೋ ಬರ ಹಿಂದಿಲಿ ಅವ್ರ ಹತ್ರ ಆ ಲೊಕೇಶನ್ ಸೆಂಡ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಲೊಕೇಶನ್ಗೆ ಡ್ರಾಪ್ ಮಾಡಿ ಬಂದೆ ಫುಡ್. ಆಲ್ರೆಡಿ ಸಿಟಿ ಒಳಗಡೆ ಬಂದು ಒಂದ್ 10 ಮಿನಿಟ್ಸ್ ಆಯ್ತು, ಇನ್ನ ಯಾವ್ದೇ ಆರ್ಡರ್ ಬಂದಿಲ್ಲ. ಹಾಗೆ ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ ಅಂತ ಸರ್ಕಲ್ ಕಡೆ ಹೊರಟೆ, ಸಹ್ಯಾದ್ರಿ ಸರ್ಕಲ್ ಕಡೆ. ಓಕೆ ಫ್ರೆಂಡ್ಸ್, ಟೈಮ್ ಆಗ್ತಾ ಬರ್ತು. ನಿಮ್ಗೆ ಲಾಸ್ಟ್ ವೀಕ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿತ್ತು ಏನು ಅಂತ ಇವಾಗ ನೋಡೋಣ. ನೋಡಿ, ಟೋಟಲ್ ಅರ್ನಿಂಗ್ಸ್ 4,027. ನೋಡಿ ಯಾವ್ಯಾವ ದಿನ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ. 9ನೇ ತಾರೀಕು, 10, 11, 12, 13, 14, 15 ದಿನ, ಟೋಟಲ್ 7 ಡೇಸ್ ನಾನು ಡ್ಯೂಟಿ ಮಾಡೀನಿ. ಬಟ್ 13ನೇ ತಾರೀಕು ಆರ್ಡರ್ ಫುಲ್ ಕಡಿಮೆ ಇತ್ತು ಅಂತ ನಾನು ಡ್ಯೂಟಿ ಆಫ್ ಮಾಡ್ಕೊಂಡು ಹೋದೆ ಮನೆಗೆ, ಕ್ಯಾನ್ಸಲ್ ಮಾಡ್ಕೊಂಡು. ಟೋಟಲ್ 4,027 ರೂಪಾಯಿ ಫಸ್ಟ್ ವೀಕ್. 2 ಮಂತ್ಸ್ ಚಾಲೆಂಜ್ ಅಲ್ಲಿ ನನಗೆ ಫಸ್ಟ್ ವೀಕ್ 4,027 ರೂಪಾಯಿ ಆಗಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಲಾಸ್ಟ್ ವೀಕ್ ಎಷ್ಟು ಅರ್ನಿಂಗ್ಸ್ ಆಗಿತ್ತು ಅಂತ. ನೋಡೋಣ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.